ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಡಿರುವಂತಹ ಒಳ ಮೀಸಲಾತಿ ಅತ್ಯಂತ ಅವೈಜ್ಞಾನಿಕತೆಯಿಂದ ಕೂಡಿರುವಂತಹದ್ದು. ಸಂಪೂರ್ಣವಾಗಿ ಎಂಪಿರಿಕಲ್ ಡಾಟಾವನ್ನ ಸಂಗ್ರಹಿಸದೆ ಅಪೂರ್ಣ ಮಾಹಿತಿಯೊಂದಿಗೆ ಒಳ ಮೀಸಲಾತಿ ಮಾಡಿರುವಂತಹದ್ದು. ಬಿ ಮತ್ತು ಸಿ ವರ್ಗದ ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಘೋರ ಅನ್ಯಾಯವನ್ನ ಎಸಗ್ತಾ ಇದೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವರಿಕೆ ಮಾಡುವ, ಎಚ್ಚರಿಸುವ ದೃಷ್ಟಿಕೋನದಿಂದ ಲೋಪಗೊಂಡಿರುವಂತಹ ರೋಸ್ಟರ್ ಪದ್ಧತಿಯನ್ನ ವಿರೋಧಿಸುತ್ತಾ ಹಾಗೂ ಒಳ ಮೀಸಲಾತಿಯನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಬೇಕು ಅಂತೇಳಿ ತ್ವರಿತವಾಗಿ ಈಗೇನು 56,000 ಉದ್ಯೋಗಗಳು ನೀಡಬೇಕಂತ ಸರ್ಕಾರ ತೀರ್ಮಾನ ಆಗಿದೆ. ಹಳೆ ಮೀಸಲು ಪದ್ಧತಿಯಲ್ಲಿ ತ್ವರಿತವಾಗಿ ಯುವಕರಿಗೆ ಉದ್ಯೋಗವನ್ನ ನೀಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ನಾವು ಈ ದಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ಎಲ್ಲ ಯಾವ ಪಕ್ಷದವರು ಬರ್ತಾ ಇದ್ದಾರೆ? ಪಕ್ಷಾತೀತವಾಗಿ ಸಮುದಾಯದ ಮುಖಂಡರುಗಳು ಈ ಸಭೆಗೆ ಭಾಗವಹಿಸ್ತಾ ಇದ್ದಾರೆ. ಎಷ್ಟು ಸಮುದಾಯ ಸೇರ್ಕೊಂಡಿದ್ದಾರೆ? ಕನಿಷ್ಠ 63 ಸಮುದಾಯಗಳು ಈ ಒಕ್ಕೂಟದಲ್ಲಿ ಸೇರ್ಕೊಂಡಿರುವಂತದ್ದು. ಪ್ರಮುಖವಾಗಿ ಭೋವಿ, ಬಂಜಾರ, ಕೊರಮ, ಕೊರಚ, ಸುಡುಗಾಡು ಸಿದ್ಧ, ಶಿಳ್ಳೆಕ್ಯಾತ, ಪಿಳ್ಳೆಕ್ಯಾತ ಅನೇಕ ಸೂಕ್ಷ್ಮ ಪರಿಶಿಷ್ಟ ಜಾತಿಗಳು, ಅಲೆಮಾರಿ ಸಮುದಾಯಗಳು, ಪ್ರವರ್ಗ ಸಿಗೆ ಸಂಬಂಧಪಟ್ಟಂತ ಸಮುದಾಯಗಳು ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಪ್ರತಿಭಟನೆಗೆ ಬಂದವರನ್ನ ಕೆಲವರೆಲ್ಲ ಅವಶ್ಯಕ ತಗೊಂಡಿದ್ದಾರೆ ಪೊಲೀಸರು, ಅಲ್ಲಲ್ಲಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನಮ್ಮ ಗಮನಕ್ಕೆ ಬರ್ತಾ ಇರುವಂತದ್ದು ಬಹಳಷ್ಟು ಬಸ್ಸುಗಳು ಬಿಡ್ತಾ ಇಲ್ಲ, ಅಲ್ಲಲ್ಲೇ ತಡೆ ಹಿಡಿದಿದ್ದಾರೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ದಯವಿಟ್ಟು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ನಾವು ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಅವ್ರು ಯಾರು ಕೂಡ ತೊಂದರೆ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಉದ್ದೇಶ ಇದ್ದಿದ್ರೆ ನಾವು ಪ್ರತಿಭಟನಾ ರ್ಯಾಲಿಯನ್ನ ರೈಲ್ವೆ ಸ್ಟೇಷನ್ ಇಂದ ಮೆರವಣಿಗೆ ಬರ್ತಾ ಇದ್ವಿ. ಯಾವುದೇ ಕಾರಣಕ್ಕೆ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಅಂತೇಳಿ ನಾವು ನಮ್ಮ ನೋವುಗಳನ್ನ ಸರ್ಕಾರಕ್ಕೆ ಅಷ್ಟೇ ತಿಳಿಸಕ್ ಬಂದಿದ್ವಿ. ಪೊಲೀಸ್ ಇಲಾಖೆಯವರು ಬಂದು ಬಸ್ಸುಗಳನ್ನ ಮುಕ್ತವಾಗಿ ಬಿಡಬೇಕು, ಆ ಜನಗಳು ಬಂದು ಇಲ್ಲಿ ಸೇರ್ಕೋಬೇಕಂತೇಳಿ. ಒಂದ್ ವೇಳೆ ಆ ಬಸ್ಸುಗಳನ್ನ ಕಳಿಸದೇ ಇದ್ರೆ ಅವರು ರಸ್ತೆ ತಡೆ ಚಳವಳಿಯನ್ನ ಆಯಾ ಭಾಗದಲ್ಲೇ ಮಾಡಬಹುದು. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಹೇಳಿದ್ವಿ. ಅಲ್ಲಿಗೂ ನಮ್ಮ ಸಂಘಟಕರಿಗೆ ಹೇಳಿದ್ವಿ, ಹತ್ತಿರಲ್ಲಿರುವಂತಹ ಮೆಟ್ರೋಗೆ ಹತ್ಕೊಂಡು ಬನ್ನಿ ಅಂತೇಳಿ. ಇದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ತಿಳಿಪಡಿಸ್ತಾ ಇದ್ವಿ.